ಕಾರಣನೂ ಆಗ್ತದೆ. ಬಹಳ ಚಂದ ಬರ್ದಾರ. ನಿರಂಜನತ್ವ ಸಿದ್ಧಿ ಅನ್ನುವ ಹೆಡ್ಡಿಂಗಿನಲ್ಲಿ ವಿವೇಕ್ ಚಿಂತಾಮಣಿಯಲ್ಲಿ ಇದರ ಬಗ್ಗೆ ಬಹಳ ಸುಂದರವಾದ ವಿವರಣೆ ಕೊಟ್ಟಾರೆ. ಎರಡು ಮಾತು ನೆನಪು ಮಾಡ್ತೇವೆ ನಾವು, ಅಷ್ಟೇ ಮತ್ತೇನಿಲ್ಲ. ಅಲ್ಲಿ ಶಿವ ಪರಶಿವ ಎರಡು ಶಬ್ದ ಉಪಯೋಗ ಮಾಡ್ಯಾರ. ಶಿವ ಮತ್ತು ಪರಶಿವ. ಪರಶಿವನ ಅಜ್ಞಾನದಿಂದ ಜಗತ್ತು ತೋರುತ್ತದೆ. ಯಾರ ಅಜ್ಞಾನದಿಂದ? ಪರಶಿವನ ಅಜ್ಞಾನದಿಂದ ಜಗತ್ತು ತೋರುತ್ತದೆ. ಶಿವನ ಜ್ಞಾನದಿಂದ ಜಗತ್ತು ಹೇಗೆ ಬಾಧಿಸಿಕೊಂಡು ಹೋಗುತ್ತದೆ. ಶಬ್ದ ಹೆಂಗಿದಾವ ನೋಡ್ರಿ. ಒಂದು ಪರಶಿವ ಇದೆ, ಒಂದು ಬರೀ ಶಿವ ಇದೆ. ಶಿವ ಅನ್ನುವುದು ಮಾಯಾ ಸಬಲಿತವಾದ ಬ್ರಹ್ಮ. ಪರಶಿವ ಅನ್ನುವುದು ಅಖಂಡ ಚೈತನ್ಯ. ಅಖಂಡ ಚೈತನ್ಯವು ನಿನ್ನ ಸ್ವರೂಪ, ಪ್ರತಿಯೊಬ್ಬನ ಸ್ವರೂಪ. ತನ್ನ ಸ್ವರೂಪವೇ ಆಗಿರುವ ಅಖಂಡ ಚೈತನ್ಯವನ್ನು ಮರೆತದ್ದೇ ಅಜ್ಞಾನ. ತನ್ನ ಸ್ವರೂಪವನ್ನು ಮರೆತದ್ದೇ ಅಜ್ಞಾನ. ಆ ಅಜ್ಞಾನ ಯಾವಾಗ ಬಂತು? ಜಗತ್ತಯಾರಾಯಿತು. ಅರ್ಥ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಎಂಬುವ ಗೀತೋಕ್ತಿಯಂತೆ ಮಾಯಾಶಬಲಿತ ಬ್ರಹ್ಮ ಯಾವಾಗ ಆಯಿತು ಅಂದ್ರೆ ಉಪಾಧಿಯಿಂದ ಕೂಡಿಕೊಂಡಾಗ ಮಾಯಾಶಬಲಿತ ಬ್ರಹ್ಮ ಅಂತ ಕರಿತೇವೆ. ಈ ಜಗತ್ ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಅಂತ ಜಿಜ್ಞಾಸೆ ಮಾತು. ಸಕಲ ಜೀವಿಗಳು ಮಾಡಿರುವ ಕರ್ಮ. ನಮ್ಮ ನಿಮ್ಮೆಲ್ಲರ ಕರ್ಮ ಎಲ್ಲಿದೆ ಅದನ್ನೊಂದು ಎರಡು ಮಾತು ಮಾತಾಡೋಣ. ನಾವು ಮಾಡಿದ ಪುಣ್ಯ ಮತ್ತು ಪಾಪ ಎಲ್ಲಿದೆ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇದೆ. ಸ್ಥೂಲ ಶರೀರ ಇಲ್ಲೇ ಬಿದ್ದು ಹೋಗ್ತದೆ. ಇದಕ್ಕೂ ಕರ್ಮಕ್ಕೂ ಏನೂ ಸಂಬಂಧ ಇಲ್ಲ. ನಾವು ನೀವು ಎಲ್ಲರೂ ಮಾಡಿರುವ ಕರ್ಮ ಸೂಕ್ಷ್ಮ ಶರೀರ, ಅಲ್ಲಿ ಅದು ತಳವುರಿ ಸೂಕ್ಷ್ಮ ಶರೀರದಲ್ಲಿ. ಸಮಸ್ತ ಸೂಕ್ಷ್ಮ ಶರೀರಗಳ ಅಭಿಮಾನಿ ಹಿರಣ್ಯಗರ್ಭ. ಯಾರು? ವ್ಯಷ್ಟಿ ಅಭಿಮಾನಿ ಜೀವಾತ್ಮ, ಸಮಷ್ಟಿ ಅಭಿಮಾನಿ ಹಿರಣ್ಯಗರ್ಭ. ಆ ಹಿರಣ್ಯಗರ್ಭ ಯಾವಾಗ ಪ್ರಾರಬ್ಧ ಕರ್ಮ ಮುಗಿಯುತ್ತದೆಯೋ, ಸಮಸ್ತ ಜೀವರಾಶಿಗಳ ಕರ್ಮಾಭಿಮಾನಿ ಅವನ ಪ್ರಾರಬ್ಧ ಕರ್ಮ ಯಾವಾಗ ಮುಗಿಯುತ್ತದೆಯೋ, ಅವನು ಮುಖ್ಯ ಜೀವ, ನಾವೆಲ್ಲರೂ ಅಮುಖ್ಯ ಜೀವರು. ಅವನು ಮುಖ್ಯ ಜೀವ, ನಾವೆಲ್ಲರೂ ಅಮುಖ್ಯ ಜೀವರು. ಅವನ ಪ್ರಾರಬ್ಧ ಕರ್ಮ ಯಾವಾಗ ಮುಗಿತದ ಅವಾಗ ಪ್ರಳಯ ಆಗ್ತದೆ. ಅವನ ಸಂಚಿತ ಕರ್ಮದಲ್ಲಿ ಮತ್ತೆ ಯಾವಾಗ ಫಲವನ್ನು ಕೊಡುವುದಕ್ಕೆ ಕರ್ಮ ಉನ್ಮುಖವಾಗುತ್ತದೆಯೋ ಆಗ ಸೃಷ್ಟಿಯಾಗ್ತದೆ. ಹೌದು, ಕರ್ಮ ಮೊದಲು ಏನು ಸೃಷ್ಟಿ ಮೊದಲು? ಸೃಷ್ಟಿಯಾದಾಗ ಶರೀರ ಐತಿ, ಶರೀರದಾಗ ಕರ್ಮ ಮಾಡ್ತಾನು. ಶರೀರ ಇಲ್ಲದೆ ಕರ್ಮ ಮಾಡಲಿಕ್ಕೆ ಬರುವುದಿಲ್ಲ. ಶರೀರದ ಮೇಲೆ ಕರ್ಮ ಮಾಡಬೇಕು. ಇನ್ನು ಶರೀರ ಬರಬೇಕಾದ್ರೆ ಕರ್ಮ ಇರಬೇಕು. ಕರ್ಮ ಇಲ್ಲದೆ ಶರೀರ ಆಗೋದಿಲ್ಲ, ಶರೀರ ಇಲ್ಲದೆ ಕರ್ಮ ಮಾಡಕ್ ಬರೋದಿಲ್ಲ. ಇದು ಹೆಂಗೆ ಒಂದು ವೇಳೆ ಆಗ್ತದಂತ ಪೂರ್ವ ಪಕ್ಷಿ ಕೇಳ್ತಾನೆ. ಅವಾಗ ಒಂದು ಮಾತು, ಸಮಾಧಾನಕರ ಬಹುಮಾನ. ಅನಾದಿ ಪ್ರಪಂಚ ಅನಾದಿ, ಅದು ಯಾವಾಗ ತಯಾರಾಯಿತು ಅಂತ ಹೇಳಕ್ ಬರೋದಿಲ್ಲಪ್ಪ ಅಂತ ಒಂದು ಸಮಾಧಾನಕರವಾದ ಬಹುಮಾನವನ್ನು ಅಂಗೀಕಾರ ಮಾಡಿದ್ದೇವೆ. ಇಲ್ಲಿ 6 ಅಂಗೀಕಾರ ಮಾಡಿದ್ದೇವೆ. ಅನಾದಿ ಪದಾರ್ಥಗಳು 6 ಅಂತ. ಚೈತನ್ಯ, ಅಖಂಡ ಚೈತನ್ಯ 1, ಮಾಯೆ 2, ಎರಡಕ್ಕೂ ಇರುವ ಸಂಬಂಧ. ಆಮೇಲೆ ಈಶ್ವರ, ಜೀವ, ಅವರಿಬ್ಬರ ಮಧ್ಯದಲ್ಲಿರುವ ಭೇದ. 6 ಜೀವ, ಈಶ್ವರ ಇವರಿಬ್ಬರ ಮಧ್ಯದಲ್ಲಿರುವ ಭೇದ, ಅಖಂಡ ಚೈತನ್ಯ, ಮಾಯ ಎರಡಕ್ಕೂ ಇರೋ ಒಂದು ಕಲ್ಪಿತ ತಾದಾತ್ಮ್ಯ ಸಂಬಂಧ. ಇವು 6 ಪದಾರ್ಥಗಳನ್ನು ಏನು ಮಾಡಿದ್ದೇವೆ ಅಂದ್ರೆ ಅನಾದಿ ಅಂತ ಒಪ್ಪಿದ್ದೇವೆ ಅಷ್ಟೇ. ಅದು ಸಮಾಧಾನಕರವಾದ ಬಹುಮಾನ ಅಂತೇಳಿ ನಿಮಗೆ. ಯಥಾರ್ಥವಾಗಿ ಪ್ರಕೃತ ಗ್ರಂಥ
ಅಜಾತವಾದವನ್ನೇ ಹೇಳುತ್ತದೆ ಅಂತ ಪ್ರವಚನದಲ್ಲಿ 4 ಸಲ ಬಂದು. ಪರದೊಳು ಆಕಸ್ಮಿಕ ವಾದನ ಕಲ್ಪಿತ ಪುರುಷ ನಿಖಿಳ ಭಾವದೊಡಗೂಡಿ. ಯಾರು ತಯಾರಾದ್ರು ಅಂದ್ರೆ ಕಲ್ಪಿತ ಪುರುಷ ತಯಾರಾದ ಅಂತ. ಕನಸು ಬೀಳುವುದಕ್ಕೆ ಏನು ಕಾರಣ? ಇಂದು ನನಗೆ ಈ ಕನಸು ಬೀಳಲಿ ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೇನೋ? ಮತ್ತೆ ಅದಕ್ಕೊಂದು ಕಾರಣ ಹೇಳ್ರಲ್ಲ ನೀವು. ಕನಸು ಬೀಳಕ್ಕೆ ಒಂದು ಕಾರಣ ಬೇಕು. ಜಾಗೃತ ಪ್ರಪಂಚದ ಸ್ಮರಣೆಯೇ ಕನಸು ಅಂದ್ಕಿಂದೆ. ಜಾಗೃತ ಪ್ರಪಂಚದ ಸ್ಮರಣೆಯು ಕೆಲವು ಕಡೆ ಕನಸಿಗೆ ಕಾರಣ ಆಗೈತೆ, ಇಲ್ಲ, ಸಂಪೂರ್ಣ ಅಲ್ಲ. ಅದು ಅವ್ಯಾಪ್ತಿ ದೋಷಗ್ರಸ್ತ ಆಗ್ತದೆ. ಕನಸು ಬಿದ್ದಲ್ಲೆಲ್ಲ ಸ್ಮರಣೆ ಕಾರಣ ಅಂತ ಅಂದ್ರೆ ಕನಸಿನಲ್ಲಿ ನಿಮ್ಮ ಕತ್ತನ್ನು ನೀವೇ ಕೊಯ್ದುಕೊಂಡು ಸತ್ತದ್ದನ್ನು ನೋಡುತ್ತೀರಿ. ಎಷ್ಟೋ ಮಂದಿಗೆ ಈ ಕನಸು ಬಿದ್ದಿದೆ. ತನ್ನ ಕತ್ತನ್ನು ತಾನು ಕೊಯ್ದುಕೊಂಡದ್ದು ಜಾಗ್ರತಿನಲ್ಲಿ ಯಾರಿಗಾದ್ರೂ ಅನುಭವ ಇದೆಯೋ? ಹೇಗೆ? ಇಲ್ಲ, ಅನುಭವ ಇಲ್ಲ. ಮತ್ತೆ ಈ ಕನಸು ಹ್ಯಾಂಗದು? ಜಾಗ್ರತಿನಲ್ಲಿ ನೀನು ಪಕ್ಷಿಯಾಗಿ ಆಕಾಶದಲ್ಲಿ ಉಡ್ಡಯನ ಯಾವಾಗಾರ ಮಾಡಿದ್ದೇನ? ಕನಸಿನ್ಯಾಗ ನೀನು ಪಕ್ಷಿ ಆದಂಗಾಗೈತಿ, ನೀನು ಉಡ್ಡಯನ ಮಾಡಿದಂಗಾಗೈತಿ. ಇಂಥ ಕನಸು ಕೂಡ ಬೀಳ್ತಾವ. ಇನ್ನು ಕೆಲವು ಕನಸು ಏನೇನೋ ಬೀಳ್ತಾವ, ಅವನ್ನೆಲ್ಲ ವಿವರಣೆ ಮಾಡೋದಿಲ್ಲ ನಾನು. ಬೇರೆ ಬೇರೆ ಕನಸುಗಳು ಬೀಳ್ತಾವ. ಆ ಘಟನೆ ಪ್ರಪಂಚದಲ್ಲಿ ಎಂದೂ ಘಟಿಸಿರುವುದಿಲ್ಲ, ಆದರೆ ಕನಸಿನಲ್ಲಿ ಅದನ್ನು ನೋಡುತ್ತೀವಿ. ಇದಕ್ಕೆ ಕಾರಣ ಏನು? ಇಲ್ಲಿ ಆಕಸ್ಮಿಕ ಅಂತ ಬರ್ತಾರೆ, ಅದಕ್ಕೆ ಹೇಳಕತ್ತೇನು, ಮತ್ತೇನಿಲ್ಲ. ನಿಮ್ಮ ಕನಸು ಬೀಳುವುದಕ್ಕೆ ಇದಮಿತ್ತಂ ಅನ್ನುವ ಕಾರಣವನ್ನು ಹೇಳುವುದಕ್ಕೆ ನೀವು ಸಮರ್ಥರಿದ್ದೀರಿಯೋ? ಹೇಗೆ? ವಿಚಾರ ಮಾಡಿ. ಸಮರ್ಥರಿಲ್ಲ ನಾವು. ಅಕಸ್ಮಾತ್ ಕನಸು ಹೇಗೆ ಬೀಳ್ತದೋ ಹಾಗೆ ಪರದಳು ಆಕಸ್ಮಿಕ ವಾದನ ಕಲ್ಪಿತ ಪುರುಷ ನಿಖಿಳ ಭಾವದೊಡಗೂಡಿ. ಕನಸು ಸತ್ಯವೋ ಮಿಥ್ಯವೋ? ಕನಸು ಸುಳ್ಳು, ಹಾಗೆ ಜಗತ್ತು ಸುಳ್ಳು. ಯಾಕ? ಕಲ್ಪಿತ ಪುರುಷನ ಸುಳ್ಳ. ಕಲ್ಪಿತ ಪುರುಷನೇ ಜಗತ್ತಿಗೆ ಕಾರಣ. ಅವನ ಸುಳ್ಳ ಅಂದ ಮೇಲೆ ಜಗತ್ತು ಹೇಗೆ ಸತ್ಯ ಆಗ್ತದೆ? ಜಗತ್ತು ಇಲ್ಲವೇ ಇಲ್ಲ. ಅಜಾತವಾದ. ವಿಚಾರ ಮಾಡಿ ನೋಡ್ರಿ. ಎಲ್ಲರೂ ಉತ್ತಮ ಜಿಜ್ಞಾಸುಗಳಾಗ್ತೀವಿ, ಏನ್ ತೊಂದರೆ ಇಲ್ಲ. ಈ ಶರೀರನ ನೀ ಇಲ್ಲ, ಅಲ್ಲ, ನೀ ಅಲ್ಲ, ಅದು ಇಲ್ಲೂ ಇಲ್ಲ. ನೀ ಅಲ್ಲ ಅಷ್ಟೇ ಅಲ್ಲ, ಶರೀರ ಇಲ್ಲವೂ ಇಲ್ಲ. ಇಲ್ಲದೆ ಇದ್ದದನ್ನು ಇದೆ ಅಂತ ತಿಳ್ಕೊಂಡಿದ್ದಿ. ಮತ್ತೆ ಜಗತ್ತು ಇಲ್ಲದೆ ಇದ್ದದನ್ನು ಇದೆ ಅಂತ ತಿಳ್ಕೊಂಡಿದ್ದಿ. ನಿನ್ನ ಶರೀರ ಎದುರಿಟ್ಟು ನೋಡ್ತಿ. ನೋಡೋದ್ರಿಂದ ಅದ ನೀ ಅಲ್ಲ. ಹೋಗ್ಲಿ, ಅದಕ್ಕೆ ಇರುವಿಕೆರ ಇದೆ ಏನೋ. ನೀ ಅಲ್ಲ ಅನ್ನೋದು ಒಂದು ಮಾತು ತೆಗೆದಿಡೋಣ. ಅದಕ್ಕೆ ಇರುವಿಕೆ ಇದೆ ಏನೋ. ನಿನ್ನ ಶರೀರವೇ ಬೇರೆ, ಇವತ್ತಿನ ಶರೀರವೇ ಬೇರೆ. ಬೇರೆ ಅಲ್ಲ ಅಂದ್ರೆ ಮುದುಕರ ಆಗೋದಿಲ್ಲ ಯಾರು. ನೀನ್ ಇದ್ದಂಗ ಇವತ್ತೈತೆ ಅಂದ್ರೆ ಮುದುಕ ಯಾಕಕ್ಕಾನ? ಕರಿ ಕೂದೋಗಿ ಬಿಡಿವಿ ಯಾಕಕ್ಕಾವ? 32 ಮಂದಿ ಬಿಟ್ಟು ಯಾಕೆ ಹೋಗಾರ? ನಿನ್ನಿದ್ದಂಗ ಇವತ್ತೈತೇನೋ? ನಿನ್ನಿದ್ದಂಗ ಇವತ್ತಿಲ್ಲ. ನೀನು ಅಲ್ಲ, ಆದ್ರಿ ನಾನು ಅಂತ ತಿಳ್ಕೊಂಡಿದ್ದಿ. ಆ ಚಂದ್ರಾರ್ಕವಾಗಿ ಇರುತ್ತೇನೆ ಅಂತ ತಿಳ್ಕೊಂಡು ದುಡಿಲಿಕ್ಕೆ ಐತೀರಿ. ಇದೆಲ್ಲ ಸುಳ್ಳಲ್ಲ. ಅಜಾತವಾದ ಪರಮಾನುಭವ ಬೋಧೆಯಲ್ಲಿ ಅಜಾತವಾದ ಇದೆ. ಅದಕ್ಕೆ ಎಲ್ಲ ಸುಳ್ಳು 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 ಅಂತ ಹೇಳಕತ್ಯಾರ. ಈಗ ನಡೆದದ ಸುಳ್ಳು, ಎಲ್ಲ ಸುಳ್ಳು. ನೋಡ್ರಿ, ಕೊನೆ ನುಡಿ ವಿಚಾರ ಇದು. ಅಭ್ಯಾಸ ಅನ್ನುವ ಲಿಂಗಕ್ಕೆ ಹೊಂದಗಡೆ ಆಗ್ತದ. ಉಪಕ್ರಮ ಕನಸಿನ ಪುರುಷ ಹುಟ್ಟಿದಂತೆ ಒಬ್ಬ ಕಲ್ಪಿತ ಪುರುಷ ಹುಟ್ಟಿದ. ಆ ಕಲ್ಪಿತ ಪುರುಷ ಹುಟ್ಟಿದ್ದರಿಂದ ಜಗತ್ತೂ ಸುಳ್ಳು, ಆ ಕಲ್ಪಿತ ಪುರುಷನೂ ಸುಳ್ಳು. ಉಪಸಂಹಾರ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದು ಅಭ್ಯಾಸ. ಜಗತ್ತು ಸುಳ್ಳು, ಜಗತ್ತು ಸುಳ್ಳು, ಜೀವಾತ್ಮ ಸುಳ್ಳು, ಜೀವಾತ್ಮ ಸುಳ್ಳು. ಹೇಳಿದ್ದನ್ನೇ ಮತ್ತೆ 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 ಹೇಳುವುದು ಅಭ್ಯಾಸ. ಪ್ರಮಾಣಗಳು ಅಪೂರ್ವತ.
ಅಪೂರ್ವತ ಏನಂದ್ರೆ ದ್ವೈತಕ್ಕೆ ಅಮ್ಮವ್ರು ಒಂದು ಮಾತು ಹೇಳಿರಲ್ಲ, ದ್ವೈತಕ್ಕೆ ಪವನ ಉಂಟು, ಅದ್ವೈತಕ್ಕೆ ಪವನ ಇಲ್ಲ. ಈ ಸುಳ್ಳಾದ ಜಗತ್ತನ್ನು ಸುಳ್ಳು ಅಂತ ಹೇಳುವುದಕ್ಕೆ ಪ್ರಮಾಣ ಅದಾವ. ಸುಳ್ಳಾದ ಜಗತ್ತನ್ನು ಸುಳ್ಳು ಎಂದು ಹೇಳುವುದಕ್ಕೆ ಪ್ರಮಾಣಗಳು ಇವೆ. ತೆಲಿಗಿಲಿ ಕೆಟ್ಟದೇನೆ ಶಾಸ್ತ್ರ ಬರೆಯೋದು. ಸುಳ್ಳಾದ ಜಗತ್ತನ್ನು ಸುಳ್ಳು ಎಂದು ಹೇಳುವುದಕ್ಕೆ ಪ್ರಮಾಣಗಳು ಇವೆ ಅಂತ. ಎಂತ ದಾಟಿದ್ದಾರೆ ಇವರು. ಅನಿಸಬಹುದು ಎಂದಾರ ಒಂದಿನ ಶಾಸ್ತ್ರ ಕೇಳಕ್ ಬಂದವ. ಸುಳ್ಳಾದ ಜಗತ್ತನ್ನು ಸತ್ಯವೆಂದು ಯಾವ ಮಹಾನುಭಾವನು ತಿಳಿದುಕೊಂಡಿದ್ದಾನೆ ಅವನಿಗೆ ಸುಳ್ಳು ಅಂತ ಹೇಳಕ್ ಹೊಂಟಿದ. ಮತ್ತೆ ನೀವು ಸುಳ್ಳು ಅಂತ ಹೇಳ್ಕೊಂಡು ಪ್ರಮಾಣಗಳನ್ನು ತರೋ ಕೆಲಸ ಏನಿದೆ? ನಿಮ್ಮ ಶರೀರವೇ ಸುಳ್ಳು ಅಂತ ನಿಶ್ಚಯ ಮಾಡಿದರೆ ಪ್ರಮಾಣಗಳ ಅವಶ್ಯಕತೆ ಏನಿದೆ? ಐತೆ? ಸುಳ್ಳಾದ ಶರೀರವು ನಾನು, ಇದು ಸತ್ಯ ಅಂತ ಯಾವ ತಿಳ್ಕೊಂಡಿದ್ದಾನ ಅವನಿಗೆ ಏನ್ ಹೇಳ್ಬೇಕಾಗೈತಿ? ಪ್ರಮಾಣಗಳಿಂದ ಇದು ಸುಳ್ಳು ಅಂತ ತೋರಿಸ್ಕೊಡ್ಬೇಕಾಗಿತ್ತು. ಆತ್ಮತತ್ವವನ್ನು ತಿಳಿಸುವುದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಜಗತ್ತನ್ನು ನೇತಿಗಳೆಯುವುದಕ್ಕೆ ಮಾತ್ರ ಪ್ರಮಾಣ. ಅಲ್ಲಿ ಇಲ್ಲದನ್ನ ಯಾಕೆ ನೇತಿಗಳಾದ್ರಿ ಅಂದ್ರೆ ನೀವು ಅದೇ ಅಂತ ತಿಳ್ಕೊಂಡಿದ್ದೀರಪ್ಪ, ಅದಕ್ಕೆ ನೇತಿಗೆಡಾಕತ್ತೀವ ಅಂತಾರೆ ಶಾಸ್ತ್ರಕಾರರು. ನೀವು ಇಲ್ಲದ ತಿಳ್ಕೊಂಡು ಇಲ್ಲೇನಿತ್ತು ಗಂಟು ಮೂಟಿ ಕಟ್ಟೆ ಬಿಡ್ತದೆ ಶಾಸ್ತ್ರ. ಏನು ಕೆಲಸ ಇಲ್ಲ ಅದಕ್ಕೆ. ಶಾಸ್ತ್ರಕ್ಕೆ ಕೆಲಸವೇ ಇಲ್ಲ. ಕಲ್ಪಿತ ಪುರುಷ ಆರಂಭ, ಅವನ ಕಾರ್ಯ ಜಗತ್ತಿರಲಿ. ಅಕಲ್ಪಿತ ಪುರುಷ ಎಲ್ಲವೂ ಕಲ್ಪಿತ. ಜೀವನೆಂಬುವುದು ಕಲ್ಪಿತ, ಅಂತರಾತ್ಮ ಎಂಬುವುದು ಕಲ್ಪಿತ. ಇವನ್ ಇಟ್ಕೊಂಡಾಗ ಪರಮಾತ್ಮ ಅನ್ನೋದು ಕಲ್ಪಿತ. ಇಲ್ಲಿ ಪರಮಾತ್ಮ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಪಾಲ್ಗಿದೆ, ಮಾಯಾಸಬಲಿತ ಬ್ರಹ್ಮ, ಅದು ಕಲ್ಪಿತ. ಈಶ್ವರ ಕಲ್ಪಿತ. ಅಖಂಡ ಚೈತನ್ಯ ಒಂದೇ ಕಲ್ಪಿತ ಅಲ್ಲ. ಹೀಗೆ ಉಪಕ್ರಮ, ಉಪಸಂಹಾರ, ಅಧ್ಯಾಸ, ಅಪೂರ್ವತ ಯಾವ ಪ್ರಮಾಣಗಳಿಗೂ ಆತ್ಮತತ್ವ ವಿಷಯವಲ್ಲ. ಫಲ ಏನು? ಫಲ ಏನಂದ್ರೆ ನಿನ್ನ ಉಳಿಯುವಿಕೆಯೇ ಫಲ. ಇಲ್ಲಿ ತಿಳಿಸಾಕ ಅದು ಫಲ ಅಂತ ಹೇಳಕ್ ಬರುವುದಿಲ್ಲ. ತಿಳಿಸುವ ದೃಷ್ಟಿಯಿಂದ ಹೇಳ್ತೇವೆ, ನಿನ್ನ ಸ್ವರೂಪದಲ್ಲಿ ನೀನು ಉಳಿಯುವುದೇ ಫಲ. ತಿಳಿಸುವ ದೃಷ್ಟಿ ಮರಿಬೇಡ್ರಿ. ನಿನ್ನ ಸ್ವರೂಪ ಸ್ವಸ್ವರೂಪ ಅವಸ್ಥಿತಿ ಮುಕ್ತಿರೀತ್ಯ ವಿಧೇಯತೆ, ಭಗವತ್ಪಾದರ ಮಾತು. ಸ್ವಸ್ವರೂಪ ಅವಸ್ಥಿತಿ ಮುಕ್ತಿ ಇತಿ ಅಭಿಧೀಯತೆ ಅಂತ ಬರುತ್ತೆ. ಫಲ ಏನು? ಮೋಕ್ಷ ಫಲ ಅಂತ ತಿಳ್ಸಾಕ ಹೇಳೋದು. ಮೋಕ್ಷ ಫಲ ಅಂತ ತಿಳ್ಸಾಕ ಹೇಳೋ ಮಾತ. ಫಲ ಅಂತ ಅಂಗೀಕಾರ ಮಾಡಿದೀವಿ, ಅದೊಂದಿನ ನಾಶ ಆಕತ್ತೆ. ಅಪ್ರಾಪ್ಯ ವಸ್ತುವಿನ ಪ್ರಾಪ್ತಿಯೇ ಫಲ. ಪ್ರಾಪ್ಯ ವಸ್ತುವಿನ ಪ್ರಾಪ್ತಿ ಅಲ್ಲ, ಅಪ್ರಾಪ್ಯ ವಸ್ತುವಿನ ಪ್ರಾಪ್ತಿಯೇ ಫಲ. ಆತ್ಮತತ್ವ ಪ್ರಾಪ್ಯ ಇದೆ, ನಿತ್ಯ ಪ್ರಾಪ್ತ ಆತ್ಮತತ್ವ. ಅದನ್ನ ಮರ್ತಂಗಾಗಿರ್ತೀವಿ, ನೆನಪಾಯ್ತು ಅಷ್ಟೇ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನಿನ್ನ ವಚನವನ್ನು ಅನುಷ್ಠಾನ ಮಾಡುತ್ತೇನೆ, ನಾನೇ ಆತ್ಮನೆಂದು ದೃಢೀಕರಣ ಮಾಡಿಕೊಳ್ಳುತ್ತೇನೆ ಅಂತ ಅದಕ್ಕೆ ಅರ್ಥ. ಕರಿಷ್ಯೇ ವಚನಂ ತವ ಅನ್ನೋದಕ್ಕೆ ಬೇರೆ ಅರ್ಥ ಅಲ್ಲ. ಯುದ್ಧ ಮಾಡ್ತೇನೆ ಅಂತ ಅರ್ಥ ಅಲ್ಲ. ಅದು ಸಮಸ್ಯೆ ಪರಿಹಾರ ಮಾಡಿದ ಕೃಷ್ಣ ಅಷ್ಟ. ನೀವು ಏನ್ ಕೇಳಿದ, ನನಗೆ ಏನು ಮಾಡಿದ್ರು ಮೋಕ್ಷ ಆಗ್ತದ ಅದನ್ನು ಹೇಳುವಂತ ಕೇಳಿದ್ದ. ಅವಾಗ ಭಗವಂತ ಹೇಳಿದ, ಆತ್ಮಜ್ಞಾನ ಬಿಟ್ಟರೆ ನಿಮಗೆ ಯಾವ ಔಷಧ ಇಲ್ಲ, ಆತ್ಮಜ್ಞಾನ ಹೇಳ್ಬೇಕಂತ ಆತ್ಮಜ್ಞಾನ ಹೇಳಿದ. ಕೊನೆಗೆ ಏನ್ರ ಉಪಯೋಗ ಆಯ್ತೋ ಇಲ್ಲೋ ಅಂತ ಕೇಳಿದ. ಕಚ್ಚಿದೆ ತತ್ಕೃತಂ ಪಾರ್ಥ ತ್ವಯೇಕಾಗ್ರೇನ ಚೇತಸ. ನಷ್ಟ, ಅಜ್ಞಾನ ಅವಿದ್ಯೆ ನಷ್ಟ ಆಯ್ತೇನು ಅಂತ ಕೇಳಿದಾಗ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಮಯಾಚ್ಯುತ. ಮೋಹ ನಷ್ಟ ಆಯ್ತು, ನಾ ಯಾರು ಅನ್ನೋದು ನನಗೆ ಗೊತ್ತಾಯ್ತು. ಅದರ ದೃಢೀಕರಣ ಮಾಡಿಕೊಳ್ಳುವ ನನ್ನ ಕರ್ತವ್ಯ ಮಾಡಿಕೊಳ್ಳುತ್ತೇನೆ. ಅರ್ಜುನ ಅವನಿಗೆ ಉತ್ತಮ ಜಿಜ್ಞಾಸು ಅಂದ್ಬೇಡ. ಅವನಿಗೆ ಉತ್ತಮ ಜಿಜ್ಞಾಸು ಅಂದ್ರೆ ಏನಾಗತ್ತೆ? ದೃಢೀಕರಣ ಮಾಡಿಕೊಳ್ಳುತ್ತೇನೆ ಅನ್ನೋದು ಹೊಂದುವುದಿಲ್ಲ. ಅದಕ್ಕಾಗಿ ಅವನಿಗೆ ಅತ್ಯಂತ ಶುದ್ಧಾಂತಕರಣೆ ಅಂತ ಅರ್ಥ ಮಾಡುವಂಗಿಲ್ಲ. ಆದ್ರೆ ಉತ್ತಮ ಜಿಜ್ಞಾಸು ಇಷ್ಟು ಹೇಳಲಿಕ್ಕೆ ಸಾಧ್ಯ ಇದೆ. ಕರಿಷ್ಯೇ ವಚನಂ ತವ ಅಂತ ಮುಗಿಸಿದ್ದರಿಂದ ನಿಧಿಧ್ಯಾಸನ ನಿರಂತರ ಅದನ್ನು ಅನುಷ್ಠಾನಕ್ಕೆ ತರುತ್ತೇನೆ. ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆ ಆಯಿತು, ಮುಗಿತು. ಹೀಗೆ ಸ್ವಸ್ವರೂಪ ಅವಸ್ಥಿತಿ ಮುಕ್ತಿ ವಿಧೇಯತೆ ಅಂತ ಭಗವತ್ಪಾದರು ಹೇಳಿದ್ದಾರೆ.
ತಿಳಿಸುವಾಗ ಈ ರೀತಿ ಶಬ್ದಗಳು ಬರುತ್ತವೆ. ತನ್ನಲ್ಲಿಯೇ ತಾನೇ ಉಳಿಯುತ್ತಾನೆ ಅಥವಾ ತನ್ನಲ್ಲಿ ತಾನು ಉಳಿಯುತ್ತಾನೆ ಅಂತ ಹೇಳುವುದು ಅಷ್ಟು ಯೋಗ್ಯ ಅಲ್ಲ. ಅದು ಶಿಷ್ಯರಿಗೆ ಹೇಳ್ಬೇಕಲ್ಲ, ತಿಳಿಸ್ಬೇಕಲ್ಲ. ಇಲ್ಲಿ ಫಲ ಏನ್ ಚಿಂತನೆ ಫಲ ಅಂದ್ರೆ ಅಪ್ರಾಪ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ಯ ಪ್ರಾಪ್ತಿಯೇ ಫಲ ಅಂತ ಆಯ್ತು. ಇನ್ನ ಭೇದ ಸಾಧಕ ಯುಕ್ತಿ ಎಲ್ಲ ಹಿಂದೆ ಕೇಳಿದಿರಿ. ಉಪಪತ್ತಿ, ಆಮೇಲೆ ಅರ್ಥವಾದ ಉಪಪತ್ತಿ ಅಂತ ಎರಡು ಪ್ರಮಾಣ. ಅರ್ಥವಾದ ಅಂದ್ರೆ ಏನು? ಸುಳ್ಳಾದ ಪ್ರಪಂಚವನ್ನು ನಿಂದಿಸುತ್ತ ಯಥಾರ್ಥವಾದ ಆತ್ಮತತ್ವವನ್ನು ಸ್ತುತಿ ಮಾಡುವುದು. ಭೇದ ನಿಂದೆ, ಅಭೇದ ಸ್ತುತಿ ಅಂತೂ ಇದಕ್ಕೆ ವ್ಯಾಖ್ಯಾನ ಮಾಡ್ತೇವೆ. ಇದು ಅರ್ಥವಾದ. ಉಪಪತ್ತಿ ಏನು ಅಂದ್ರೆ ಮಾಯಾ ಸಬಲಿತವೇ ಜಗತ್ತಿಗೆ ಕಾರಣ. ಮಾಯಾ ಸಬಲಿತ ಬ್ರಹ್ಮವೇ ಜಗತ್ತಿಗೆ ಕಾರಣ. ಮತ್ತೆ ಇಷ್ಟೊತ್ತಿನವರೆಗೆ ಜಗತ್ತಿಲ್ಲ ಅಂತ ಹೇಳಿದ್ರೆ ಈಗ ಜಗತ್ತಿಗೆ ಮಾಯಾ ಸಬಲಿತ ಬ್ರಹ್ಮ ಕಾರಣ ಅಂತ ಹೇಳ್ತೀರಿ, ಅಂದಕ್ಕಿಂತೀರಿ ಯಾರಾದರೂ? ಜಗತ್ತು ಇದೆಯೋ ಅಂತ ತಿಳ್ಕೊಂಡು ಅವನು ಸುದ್ದಿ ಮಾತಾಡಕತ್ತೇವೆ. ಅದಕ್ಕೆ ಯಾರ್ಯಾರು ಏನೇನೋ ಕಾರಣಗಳನ್ನ ಹೇಳ್ಯಾರ. ಪರಮಾಣುಗಳೇ ಕಾರಣ, ಪ್ರಕೃತಿಯೇ ಕಾರಣ, ಸ್ವಭಾವವೇ ಕಾರಣ ಅಂತ, ನಿಯತಿಯೇ ಕಾರಣ, ಹೀಗೆ ಯಾರ್ಯಾರೋ ಕಾರಣಗಳನ್ನು ಹೇಳ್ಯಾರ. ಅವೆಲ್ಲವುಗಳನ್ನು ತಿರಸ್ಕಾರ ಮಾಡಿ ಮಾಯಾ ಸಬಲಿತ ಬ್ರಹ್ಮವೇ ಕಾರಣ ಅಂತ ಹೇಳ್ತೀವಿ. ಅದು ಉಪಪತ್ತಿ ಹೊಂದುಗಡೆ ಆಗುತ್ತದೆ. ಯಾಕಂದ್ರೆ ಅವನು ಸರ್ವಜ್ಞ ಇದ್ದಾನೆ. ಇನ್ನು ಉಳಿದ ಎಲ್ಲ ಕಾರಣಗಳು ಜಡ ಇದಾವೆ. ಪರಮಾಣುಗಳು ಆಗಬಹುದು, ಅಥವಾ ಸಾಂಖ್ಯನ ಹೇಳುವಂತೆ ಪ್ರಧಾನ ಆಗಬಹುದು, ಅಥವಾ ಸ್ವಭಾವವಾದಿಗಳು ಹೇಳುವಂತೆ ಸ್ವಭಾವ ಕಾರಣ ಆಗಬಹುದು. ಅವ್ಯಾವು ಯೋಗ್ಯ ಅಲ್ಲ, ಎಲ್ಲ ಜಡ ಪದಾರ್ಥಗಳು ಅಂತ ಅವುಗಳನ್ನು ಬೇರ್ಪಡಿಸುತ್ತ ಜಗತ್ತಿಗೆ ಮಾಯಾ ಸಬಲಿತ ಬ್ರಹ್ಮವೇ ಕಾರಣ ಅಂತ ಪ್ರೌಢಿವಾದದಿಂದ ಒಪ್ಪಿಕೊಂಡಿದ್ದೇವೆ ಅನ್ನುವ ಮಾತನ್ನು ಈ ಪೂರ್ವದಲ್ಲಿ ಹೇಳಿ ಆಗಿದೆ. ಮತ್ತೊಮ್ಮೆ ನೆನಪು ಮಾಡುವ. ಊರವರಿಗೆ ಜಗತ್ತಿಲ್ಲ ಅನ್ನೋದು ಗೊತ್ತಿದೆ. ಇದ್ರೂ ಕೂಡ ಮುಂದೆ ಕುಳಿತಿರುವ ಶಿಷ್ಯನಿಗೆ ಜಗತ್ತು ಮಿಥ್ಯೆ ಅನ್ನುವ ಜ್ಞಾನ ಆಗಿಲ್ಲ. ಅವನಿಗೆ ಈ ಜಗತ್ತು ಮಿಥ್ಯ ಅನ್ನುವ ಜ್ಞಾನವನ್ನು ಮಾಡಿಕೊಡುವುದಕ್ಕಾಗಿ ಶಾಸ್ತ್ರ ಆರಂಭ ಆಗಿದೆ. ಅಂದ್ರೆ ಇಲ್ಲಿ ಉಪಕ್ರಮ ಉಪಸಂಹಾರ ಎಲ್ಲ ಬಂದವು. ಜಗತ್ತೇ ಸುಳ್ಳು, ಉಪಸಂಹಾರ ಕಲ್ಪಿತ ಪುರುಷನು ಸುಳ್ಳು, ಅವನ ನಿಖಿಳ ಭಾವ ಅಕಸ್ಮಾತ್ ಆಗಿ ಕಲ್ಪಿತ ಪುರುಷ ಹುಟ್ಟಿದ ನಿಖಿಳ ಭಾವದೊಡಗೂಡಿ ಎಲ್ಲ ಭಾವನಾತ್ಮಕವಾದದ್ದು ಜಗತ್ತು. ಈ ಭಾವನೆ ಎಲ್ಲ ಹೊರಟು ಹೋಗ್ತವೆ. ಹೀಗಾಗಿ ಇಲ್ಲಿ ಅಜಾತವಾದ ಜಗತ್ತು ಹುಟ್ಟಿಯೇ ಇಲ್ಲ ಅನ್ನುವುದು ಯಥಾರ್ಥವಾದದ್ದು. ಮೊದಲು ಹೇಳಿಲ್ಲ, ಒಂದು ಮಾಯಾ ಸಬಲಿತ ಬ್ರಹ್ಮಕಾರ ಅನ್ನೋದು ಸಮಾಧಾನಕರವಾದ ಬಹುಮಾನ ಅಂತ ಹೇಳಿದ್ದೇನೆ. ನೋಡ್ರಿ, ಕೊನೆ ನೋಡ್ರಿ. ಪ್ರಕೃತಿಯೇ ಹುಷಿ ಅಂದ್ರೆ ಮಾಯೆಯೇ ಸುಳ್ಳು. ನಾನಾ ವಿಧ ವಿಕೃತಿ ಜಾಲಕ್ಕೆ ಆ ಮಾಯೆ ಏನ್ ಮಾಡಿದೆ ಅಂದ್ರೆ ಐಂದ್ರಜಾಲಿಕನ ಆಟದಂತೆ ಅನೇಕ ವಿಧವಾಗಿ ಪರಿಣಾಮವನ್ನು ಹೊಂದಿದೆ. ಐಂದ್ರಜಾಲಿಕನ ಆಟ ಮತ್ತೇನಿಲ್ಲ, ಅನೇಕ ವಿಧವಾಗಿ ಪರಿಣಾಮವನ್ನು ಹೊಂದಿದೆ ಮಾಯೆ. ನಾನಾ ವಿಕೃತಿ ಜಾಲಕ್ಕೆ ಅದು ಕಾರಣ ಆಗಿದೆ. ಅದು ಹುಷಿಯಾದದ್ದು. ಕೌತುಕವನ್ನು ಅದಂತು ಕಾಣ್ಬನು ಯೋಗಿ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ವರಯೋಗಿ ಈ ಮಾಯೆಯಿಂದ ರಚಿತವಾಗಿರುವ ಜಗತ್ತನ್ನು ನೋಡಿ ಆಶ್ಚರ್ಯ ಪಡ್ತಾನೇನು ಅಂದ್ರೆ ಆಶ್ಚರ್ಯವನ್ನು ಪಡಲಾರನು. ಕೌತುಕವನ್ನು ಅದಂತೂ ಕಾಣ್ಬನು ಯೋಗಿ, ಅದಂತೂ ನೋಡ್ತಾನ. ಅವ ಹೇಗಿದಾನಂದ್ರ ಕಳಂಕರಹಿತವಾದ ಮಾಯಾರಹಿತವಾದ. ಇನ್ನು ಉಳಿದುವೆಲ್ಲ ಹೇಳಕ್ ಬರ್ತದ. ಪುಣ್ಯ ಇಲ್ಲ, ಪಾಪ ಇಲ್ಲ, ಅವೆಲ್ಲ ಶಬ್ದಗಳು. ಆತ್ಮತತ್ವದಲ್ಲಿ ಇದ್ಯಾವುದೂ ಇಲ್ಲ. ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಹೋಗುವುದಿಲ್ಲ, ಬರುವುದಿಲ್ಲ, ಕೊಡುವುದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಏನು ಶಬ್ದ ಉಪಯೋಗ ಮಾಡ್ತಾ ಹೋಗ್ಬೋದು ಎಷ್ಟೊತ್ತಾದ್ರೂ. ಸಾಕು, ಮಾಯಾರಹಿತ ಅಂದ್ಬಿಟ್ರೆ ಎಲ್ಲ ಹೋಗಿಬಿಡ್ತದೆ. ಅಕಲಂಕ ಮಾಯಾರಹಿತ ನಿಜವೇ ತಾನಾಗಿ. ನಿಜ ಅನ್ನೋ ಶಬ್ದದ ಅರ್ಥ ಸಾಕಷ್ಟು ಸಲ ಕೇಳಿದ್ರಿ. ಅಖಂಡ ಚೈತನ್ಯವೇ ನಿಜ, ಅದುವೇ ಆತ್ಮತತ್ವ. ತತ್ವ ಅಂದ್ರೆ ಯಾವಾಗಲೂ ಇರುವಂಥದ್ದು. ತತ್ವ ಅಂದ್ರೆ ಯಾವಾಗಲೂ ಒಂದೇ ತೆರನಾಗಿ ಯಾವುದು ಇರುತ್ತದೆಯೋ ಅದು ತತ್ವ. ತತ್ ಸರ್ವನಾಮ. ಒಂದು ಕಡೆ ಭಗವತ್ಪಾದರು ಬರೀತಾರೆ ಇದರ ಮೇಲೆ. ತತ್ ಅಂದ್ರೆ ಸರ್ವನಾಮ ಶಬ್ದ. ಸರ್ವಂ ತತ್ ಅದು, ಸರ್ವಂ ಬ್ರಹ್ಮ, ಸರ್ವಂ ಖಲು ಇದು, ಖಲು
ಬ್ರಹ್ಮ. ತಸ್ಯ ಭಾವಃ ತತ್ವಂ, ಆ ಬ್ರಹ್ಮದ ಯಥಾರ್ಥವಾದ ಸ್ವರೂಪವೇ ತತ್ವ. ಏನು ಯಥಾರ್ಥವಾದ ಸ್ವರೂಪ ಅಂತ ಕೇಳಿದ್ರೆ, ಯಾವಾಗಲೂ ಒಂದೇ ತೆರನಾಗಿ ಇರುವಂಥದ್ದು, ಯಾವುದೇ ಪ್ರಮಾಣಗಳಿಗೂ ಗೋಚರವಾಗದಂಥದ್ದು. ಗೊತ್ತಾಯ್ತೇನೆ? ಯಾವಾಗಲೂ ಒಂದೇ ತೆರನಾಗಿ ಇರುವಂಥದ್ದು, ಯಾವುದೇ ಪ್ರಮಾಣಗಳಿಗೂ ಗೋಚರವಾಗದಂಥದ್ದು. ಮತ್ತೇನದನ್ನು ತಿಳಿಯುವುದ್ಯಾರ? ಸ್ವಾನುಭೂತೇಕಮಾನಾಯ, ನಿನ್ನ ಅನುಭವಕ್ಕೆ ಮಾತ್ರ ಅದು ವೇದ್ಯ. ಇನ್ಯಾವ ಪ್ರಮಾಣಕ್ಕೂ ವೇದ್ಯ ಅಲ್ಲ. ಅದುವೇ ತತ್ವ. ಉಭಯೋ ಅಂತಃ ದೃಷ್ಟ, ಅನಯೋ ಉಭಯೋ ಅಂತಃ ದೃಷ್ಟ ತತ್ವದರ್ಶಿಭಿ. ತತ್ವದರ್ಶಿಗಳು ಮಾತ್ರ ಅನಾತ್ಮವಾದ ಜಗತ್ತಿನ ಸ್ವರೂಪ ಏನು, ಆತ್ಮ ಸ್ವರೂಪವಾಗಿರುವ ಅಖಂಡ ಚೈತನ್ಯದ ಸ್ವರೂಪವೇನು ಎಂದು ತಿಳಿದುಕೊಂಡಿದ್ದಾರೆ ಅಂತ ಭಗವತ್ಪಾದರು ಬರೀತಾರೆ. ತತ್ವ, ತತ್ವ ಅಂದ್ರೇನು? ಅಖಂಡ ಚೈತನ್ಯವೇ ತತ್ವ. ಅದು ಯಾವಾಗಲೂ ಒಂದೇ ತೆರನಾಗಿ ಇರುವಂಥದ್ದು, ಯಾವುದೇ ಪ್ರಮಾಣಗಳಿಗೂ ಗೋಚರವಲ್ಲದಂಥದ್ದು ಅನ್ನುವುದನ್ನ ಇಲ್ಲಿ ನೆನಪು ಮಾಡ್ರಿ. ಇಂತಹ ಯೋಗಿಯಾದವನು ಅದುವೇ ನಿಜವಾದ ವಸ್ತು. ಅಯೋಗಿಯು ಅದೇ ತಾನಾಗಿದ್ದಾನೆ, ನಿಜವೇ ತಾನಾಗಿ, ಇಂತಹ ಆತ್ಮತತ್ವವೇ ತಾನಾಗಿ ಮಿಕ್ಕಿನ ಅದಕ್ಕಿಂತಲೂ ಬೇರೆಯಾದ ಜಡ ಪ್ರಕೃತಿಗೆ ಮಾಯೆಗೆ ದಿಟವ ತೇಳುವ ಮರುಳಂತೆ, ಸತ್ಯವನ್ನು ಹೇಳುವ ಮರುಳನಂತೆ ಈ ಜಗತ್ತಿನ ವೈಚಿತ್ರ್ಯವನ್ನು ನೋಡಿ ತತ್ವಜ್ಞಾನಿಯು ಆಶ್ಚರ್ಯವನ್ನು ಪಡಬಹುದೇ ಅಂದ್ರೆ ಆಶ್ಚರ್ಯವನ್ನು ಪಡೆಯಲಾರ. ಒಂದರ್ಥ ಇಲ್ಲಿದ್ದ ಶಬ್ದ ಅರ್ಥ. ಜಗತ್ತು ಕಾಣೋದಿಲ್ಲ, ಇನ್ನು ಆಶ್ಚರ್ಯ ಪಡೋದಿಲ್ಲ. ಮತ್ತೆ ಯಾಕೆ ಬರುತ್ತಾರೆ? ಅಜ್ಞಾನಿಗಳನ್ನು ಇಟ್ಕೊಂಡು ಶಾಸ್ತ್ರ ತಯಾರಾಗೈತಿ. ಇವರ ಸಲುವಾಗಿ ಜಗತ್ತು ಬರ್ತಾರೆ. ಇಂಥ ಜಗತ್ತು ಅವ್ನು ಕಾಣ್ತದೇನ? ಅವ್ನು ಕಾಣೋದು ಏನಂದ್ರೆ ಬರೀ ತನ್ನ ಸ್ವರೂಪ ಒಂದ. ಕಾಣೋದು ಅಂದ್ರೆ ಅರಿಯುವುದು ಅಂತ ಅರ್ಥ. ನೇತ್ರದಿಂದ ನೋಡ್ತಾನಂತ ಅರ್ಥ ಮಾಡಿದ್ದೀರಿ. ಎಲ್ಲವೂ ಬ್ರಹ್ಮ, ತನ್ನ ಬಿಟ್ಟು ಏನೇನು ಇಲ್ಲ. ಇದೇ ನೋಡುವುದು, ತನ್ನನ್ನು ಅರಿಯುವುದು, ಮತ್ತೆ ನನ್ನ ತನ್ನ ಬಿಟ್ಟು ಏನೇನು ಇಲ್ಲ. ಇಂತಹ ಸ್ಥಿತಿಯನ್ನು ಪಡೆದಿರುವಂತ ಮಹಾನುಭಾವ ಈ ಮರುಳರು ಸತ್ಯವೆಂದು ಒಪ್ಪಿಕೊಂಡಿರುವ ಜಗತ್ತಿನ ವೈಚಿತ್ರ್ಯವನ್ನು ನೋಡಿ ಆಶ್ಚರ್ಯವನ್ನು ಪಡಬಹುದೇ? ಆಶ್ಚರ್ಯವನ್ನು ಎಂದೂ ಪಡೆಯಲಾರ ಅನ್ನುವಂಥ ಅಭಿಪ್ರಾಯ ಕೊನೆಯ ನುಡಿಯಿಂದ ಮುಕ್ತಾಯ ಆಯಿತು. ಮುಂದಿನ ನುಡಿ ಮುಂದಿನ ಸೂತ್ರ ಏನಂತದಂದ್ರೆ, ಯೋಗೀಶ್ವರಂಗೆ, ಇದು ಮೊದಲು ಮುಗಿಸೋನು. ಯೋಗೀಶ್ವರಂಗೆ ವಿಧಿ ನಿಷೇಧ ಅಭಾವ ನಿರೂಪಣೆ ಎಂದಲ್ಲ ಅದರ ಬಗ್ಗೆ ಹೇಳಾಗೈತೆ. ಅವನಿಗೆ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ. ಮತ್ತೆ ಯಥೇಷ್ಟಾಚಾರಿ ಅಂದಿಗಿಂದೇರಿ ಅನ್ನೋದಕ್ಕೆ ಅದಕ್ಕೂ ಕೂಡ ಉತ್ತರ ಕೊಟ್ಟಾಗೈತೆ. ಯಥೇಷ್ಟಾಚಾರಿ ಆಗೋದಿಲ್ಲ, ಆಗಿದ್ದಾನೆ ಅಂದ್ರೆ ಅವನು ತತ್ವಜ್ಞಾನಿ ಅಲ್ಲ ಹೇಳಿದ್ದಾರೆ. ಮತ್ತು ಅವನ ಇಂದ್ರಿಯಗಳು ಏನು ಬೇಕಾದ್ ಮಾಡ್ತಾವ, ಶರೀರ ಏನು ಬೇಕಾದ್ ಮಾಡ್ತದನೋ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಏನು ಬರ್ತದೋ ಅದನ್ನು ಸ್ವೀಕಾರ ಮಾಡ್ತದ ಶರೀರ. ಆದ್ರೆ ಅವನಿಗೆ ಅಲ್ಲಿ ಭಾವ ಇಲ್ಲ. ನಾನು ಸ್ವೀಕಾರ ಮಾಡೋವನ್ನೂ ಭಾವ ಇಲ್ಲ, ತ್ಯಾಗ ಮಾಡೋವನ್ನೂ ಭಾವವೂ ಇಲ್ಲ. ಅವನಿಗೆ ಸಂಬಂಧವೇ ಇಲ್ಲ. ಹೀಗಾಗಿ ಆ ಶರೀರ ಏನು ಮಾಡಿದ್ರು ಕೂಡ ಅವನಿಗೆ ಸಂಬಂಧ ಇಲ್ಲ ಅಂತ ಹೇಳಿದ. ಯಥೇಷ್ಟಾಚಾರಿ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ನಾನು. ಶುಚಿ ಅಶುಚಿ ಎರಡೂ ಅವನಿಗೆ ಗೋಚರ ಆಗಬಾರ್ದು. ಶರೀರ ಊಟ ಮಾಡ್ತಾ ಇದೆ, ತತ್ವಜ್ಞಾನಿಯ ಶರೀರ. ಒಂದು ಶುಚಿ ಪದಾರ್ಥ ಇದೆ, ಇನ್ನೊಂದು ಅಶುಚಿ ಪದಾರ್ಥ ಇದೆ. ಎರಡೂ ಕೂಡ್ ನೀಡ್ಯಾರ ಯಾರೋ. ಸುಮ್ಮನೆ ತಿನ್ಬೇಕತ್ತ ಆ ಶರೀರ. ಇಲ್ಲ ಅಂದ್ರೆ ಏನದು ಡೌಕಾರತನ ಅಂತಾರೆ. ಯಥಾರ್ಥತೆ ಅಲ್ಲ ಅಂತ. ಯಥಾರ್ಥತೆ ಇದ್ದ ಮನುಷ್ಯನಿಗೆ ಏನ ಎದೆಗೆ ಬೀಳ್ತದೆ ಅದನ್ನು ಅದು ಊಟ ಮಾಡ್ತದೆ. ತತ್ವಜ್ಞಾನಿಗೆ ಸಂಬಂಧವೇ ಇಲ್ಲ. ಚೈತನ್ಯದ ಆಭಾಸದೊಡನೆ ಕೂಡಿಕೊಂಡಿದೆ ಸೂಕ್ಷ್ಮ ಶರೀರ. ಅದಕ್ಕೆ ಸ್ಥೂಲ ಶರೀರ ವ್ಯವಹಾರ ಮಾಡ್ತದೆ. ಅವನ ಸಂಬಂಧ ಐತೆ, ನಾನು ಸಂಬಂಧ ಇಲ್ಲ. ಸೂರ್ಯನ ಸನ್ನಿಧಾನದಲ್ಲಿ ಏನೆಲ್ಲ ನಡೆದ್ರೆ ಸೂರ್ಯನಿಗೆ ಏನಾದರೂ ಸಂಬಂಧ ಇದೆಯೋ ದೃಷ್ಟಾಂತ ಮಾಡಿಬಿಡೋಣ. ಈ ಎಲ್ಲ ವ್ಯವಹಾರ ಯಾರ ಸನ್ನಿಧಾನದಲ್ಲಿ ನಡೀತಾ ಇದೆ? ಈಗ ಸೂರ್ಯನ ಬೆಳಕಿನಲ್ಲಿ ನಡೀತಾ ಇದೆ ಅಂದ್ರೆ ಸೂರ್ಯನ ಸನ್ನಿಧಾನದಲ್ಲಿ ನಡೆಯುತ್ತಿದೆ. ಇಲ್ಲಿ ನಡೆಯುವ ಸಕಲ ವ್ಯವಹಾರಗಳು ಒಂದು ಪುಣ್ಯಾತ್ಮಕವಾದ ವ್ಯವಹಾರ, ಒಂದು ಪಾಪಾತ್ಮಕವಾದ ವ್ಯವಹಾರ. ಸೂರ್ಯನಿಗೆ ಏನಾದರೂ ಸಂಬಂಧ ಇದೆಯೇ?
ಅದಕ್ಕೆ ದೇವರ ಸಂಬಂಧ ಇಲ್ಲ. ಹಾಗೆ ಆತ್ಮನ ಸನ್ನಿಧಾನದಲ್ಲಿ ತತ್ವಜ್ಞಾನಿಯ ಆತ್ಮನ ಸನ್ನಿಧಾನದಲ್ಲಿ ಅವನ ಶರೀರದ ವ್ಯವಹಾರ ನಡೆದಿದೆ. ಶರೀರದ ವ್ಯವಹಾರಕ್ಕೂ ತತ್ವಜ್ಞಾನಿಗೂ ಸಂಬಂಧವೇ ಇಲ್ಲ. ದೃಷ್ಟಾಂತ ಗೊತ್ತಾಯ್ತಲ್ಲ, ಸೂರ್ಯನ ಸನ್ನಿಧಾನದಲ್ಲಿ ನಡೆದಿರುವ ಸಕಲ ವ್ಯವಹಾರಗಳು ಸೂರ್ಯನಿಗೆ ಹೇಗೆ ಸಂಬಂಧ ಪಡಲಾರವೋ, ಅಶುಚಿಯಾದ ಪದಾರ್ಥದ ಮೇಲೆ ಸೂರ್ಯನ ಕಿರಣ ಬಿದ್ದಿದೆ, ಸೂರ್ಯ ಅದನ್ನು ಮುಟ್ಟಿದ ಅಶುಚಿಯಾದ ಅಂತ ಹೇಳಲಿಕ್ಕೆ ಯಾರಿಂದರ ಸಾಧ್ಯ ಇದೆ? ಮತ್ತು ಅವನ ಕಿರಣಗಳಲ್ಲಿ ಬಿದ್ದವಿಲ್ಲ, ಬಿದ್ದವು, ಅದರ ಮೇಲೆ ಬಿದ್ದವು, ಅಶುಚಿ ಪದಾರ್ಥವನ್ನ ಬೆಳಗ್ತಾ ಇದ್ದಾವ. ಆದ್ರೆ ಸೂರ್ಯನಿಗೆ ಸಂಬಂಧ ಇದೆ ಅನ್ನೋದು ಸಂಬಂಧ ಇಲ್ಲ. ಇದು ಸನ್ನಿಧಾನ ಅಂತ ಶಬ್ದದಲ್ಲಿ ಅರ್ಥ ಮಾಡ್ತೇವೆ. ಹಾಗೆ ಆತ್ಮನ ಸನ್ನಿಧಾನದಲ್ಲಿ ತತ್ವಜ್ಞಾನಿಯ ಶರೀರ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾದ ಭೋಗ್ಯ ಪದಾರ್ಥಗಳನ್ನು ಅನುಭವಿಸುತ್ತಿದೆ, ಅವನಿಗೆ ಸಂಬಂಧವೇ ಇಲ್ಲ. ಆದುದರಿಂದ ಯಥೇಷ್ಟಾಚಾರಿ ಅಲ್ಲ. ಅಂದ್ರೆ ಮತ್ತೆ ಎರಡು ನೆನಪಿಟ್ಕೊಡ್ರಿ, ಶುಚಿ ಅಶುಚಿ ಅವನಿಗೆ ಕಾಣಬಾರದು. ಇವು ಎರಡು ನೆನಪಿಟ್ಕೊಂಡ್ರೆ ಸಾಕು, ಉಳಿದದ್ದೇನೋ ಬೇಡ ಅಂತ ಹಿಂದಿನ ಸೂತ್ರದ ಅಭಿಪ್ರಾಯ. ಇವತ್ತ ಎಲ್ಲರಿಗೂ ಸ್ವಲ್ಪ ಅವಕಾಶ ಕೊಟ್ಟದ್ರಿಂದ ಸಮಯ ಆಗಿದೆ. ಮುಂದಿನ ಸೂತ್ರವನ್ನ ನಾಳೆ ದಿವಸ ಅಂದ್ರೆ ಸಾಯಂಕಾಲ, ನಾಳೆ ಅನ್ನೋದು ಸಹಜ, ಸಾಯಂಕಾಲ ಅದನ್ನು ವಿಚಾರ ಮಾಡೋಣ ಅಂತ ಹೇಳಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.